ನೀವೆಲ್ಲ ಈ ವೀರಾಂಜನೇಯ ಸ್ವಾಮಿಗೆ ಸನ್ನಿಧಾನಕ್ಕೆ ಬಂದಿದ್ದೀರಿ, ಹೌದ್ರಾ? ಆಂಜನೇಯ ಅಂದ್ರೆ ಹೇಗೆ, ಅವನ ಜನ್ಮ ಹೇಗಾಯ್ತು, ನೀವೆಲ್ಲ ಆಡು ಭಾಷೆಯಲ್ಲಿ ಏನೋ ಕೇಳಿರ್ತೀರಿ ಕಥೆಗಳನ್ನ. ಆದ್ರೆ ಈ ಪುಸ್ತಕದಲ್ಲಿ ಅದನ್ನ ಯಾವ್ಯಾವ ರೀತಿಯಲ್ಲಿ ಪರಮಾತ್ಮನ ಒಂದು ನಿಖರವಾಗಿ ಆತನ ಜನ್ಮವನ್ನ ಹೇಳಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯನ್ನು ನೋಡಿದಾಗ ನಾವು ಪುಸ್ತಕದಲ್ಲಿ ಹೌದ್ರ? ಬಾಯಿಂದ ಬಾಯಿಗೆ ಬರುವುದು ಅದು ಲಿಖಿತ ರೂಪ, ಮೌಖಿಕ ರೂಪ, ಬರೆದು ಕೊಡ್ತಕ್ಕಂಥದ್ದು ಲಿಖಿತ ರೂಪ. ಹಾಗಾಗಿ ಯಾವುದನ್ನೇ ಆಗಲಿ ಒಂದು ಕುರುವಿಲ್ಲದೆ ನಂಬಲು ಸಾಧ್ಯವಿಲ್ಲ, ಹೌದಾ? ಒಂದು ದಾಖಲೆ ಬೇಕು. ಈಗ ನಿಮ್ಮ ಹೊಲ್ದಾಗ ಭೂಮಿ ಉಳುಮೆ ಮಾಡ್ತಾ ಇರ್ತೀರಿ, ಸುಮ್ನೆ ನಂದು ನಂದಂದ್ರೆ ಯಾರು ಕೇಳೋದಿಲ್ಲ, ಪಾಣಿ ತಗೊಂಬ ನಿಂದು ಅಂತ ಕೇಳೋದು, ಹೌದ್ರ? ಈಗ ಹೊಲ ಉಳ್ತಿರ್ತೀರಿ, ಸುಮ್ನೆ ನಂದ್ರೆ ಕೇಳೋದಿಲ್ಲ, ನಿಂದು ಪಾಣಿ ತೋರ್ಸಂತ ಕೇಳೋದು. ಹಂಗ ಸುಮ್ನೆ ನಾವು ಹನುಮಪ್ಪನ ಚರಿತ್ರೆನ ಹಂಗ ಹಿಂಗ ಅಂತ ಬೇರೆ ಬೇರೆಯವ್ರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿರ್ತಾರೆ. ಆದರೆ ನಿಖರವಾಗಿ ಅದು ಹೇಗಿದೆ ಅನ್ನೋದನ್ನ ನಾವು ನೋಡ್ಬೇಕು, ಹೌದಾ? ನಿಖರವಾಗಿ ಅದು ಹೇಗಿದೆ, ಆತನ ಜನ್ಮ ಹೇಗಾಯ್ತು. ಆಂಜನೇಯ ಅಂದ್ರೇನೆ ಒಂದು ಶಕ್ತಿಯ ಸ್ವರೂಪ, ಪರಮಾತ್ಮ ತ್ರಿಮೂರ್ತಿಗಳ ಶಕ್ತಿಯ ಸ್ವರೂಪ. ಅದು ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯ ಒಂದು ಸ್ವರೂಪವೇ ಆಂಜನೇಯ. ನೀವು ಆಂಜನೇಯನನ್ನ ಪೂಜೆ ಮಾಡುವುದು ಒಂದೇ, ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂವರನ್ನು ಪೂಜೆ ಮಾಡೋದು. ಅವರು ಮೂವರನ್ನು ಪೂಜೆ ಮಾಡಿದ ಫಲ ಆಂಜನೇಯನನ್ನ ಮಾಡಿದಾಗ ಸಿಗ್ತದೆ. ಆಯ್ತು, ಮೊದಲಿಗೆ ಆಂಜನೇಯ ಸ್ವಾಮಿಯ ಜನ್ಮ ಆಗಬೇಕಾದ್ರೆ ಏನಾದ್ರೂ ಒಂದು ಬೇಕಲ್ಲ, ಕಾರಣ. ಹೌದು, ಒಂದು ಕಾರಣ ಬೇಕು. ಈಗ ಕಾರಣ ಇಲ್ಲದೆ ಏನೂ ಆಗೋದಿಲ್ಲ. ಈಗ ನಮಗೆ ರೊಟ್ಟಿ ಉಣ್ಬೇಕಂದ್ರೆ ಜ್ವಾಳ ಬಿತ್ತಬೇಕು. ಈಗ ರೊಟ್ಟಿ ಉಣ್ಬೇಕಂದ್ರೆ ಜ್ವಾಳ ಬಿತ್ತಬೇಕು. ಜ್ವಾಳ ಕಾರಣ, ಜ್ವಾಳ ಏನ್ ಬಿತ್ತಿರಲ್ಲ ಅದು ಕಾರಣ. ಈಗ ಏನ್ ನೀವು ಬಿತ್ತಿರಲ್ಲ, ಅದು ಉಣ್ತಿರಲ್ಲ, ಅದೇನಪ್ಪ ಅಂದ್ರೆ ಅದು ವಾಸ್ತವ. ಆದ್ರೆ ಒಂದು ಕಾರಣ ಬೇಕು, ಕಾರಣ ಇದ್ದಾಗಲೇ ಒಂದೇನಾದ್ರು ಹುಟ್ಟೋದಕ್ಕೆ ಸಾಧ್ಯ. ಹೌದು. ಹೀಗೆ ಏನಾಗಿತ್ತಪ್ಪ ಹಿಂದೆ ಅಂದ್ರೆ, ಒಂದು ಸಮಯದಲ್ಲಿ ಗದರ್ಭಾಸುರನೆಂಬ ರಾಕ್ಷಸ ಇದ್ದ. ಆತನ ಹೆಸರೇನಪ್ಪಾ ಅಂದ್ರೆ ಗದರ್ಭಾಸುರ. ಆ ಗದರ್ಭಾಸುರ ಎಂಬ ರಾಕ್ಷಸ ಇದ್ದ, ಅವನು ಮಹಾಶಿವ ಭಕ್ತ. ನೀವು ರಾಕ್ಷಸರನ್ನ ನೀವು ಚರಿತ್ರೆಯನ್ನು ಓದಿದಾಗ, ಪುಸ್ತಕಗಳನ್ನು ಓದಿದಾಗ ಗೊತ್ತಾಗುತ್ತೆ, ರಾಕ್ಷಸರ ಅನೇಕ ಬಾರಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಜಾಸ್ತಿ ಶಿವನನ್ನ ಕುರಿತು ತಪಸ್ಸು ಮಾಡಿರೋದು ರಾಕ್ಷಸರು. ಬೇರೆ ದೇವರನ್ನ ಯಾರನ್ನು ಹೋಲಿಸ್ಕೊಂಡಿಲ್ಲ, ಬೇರೆ ಯಾವ ದೇವರು ಕೂಡ ರಾಕ್ಷಸರಿಗೆ ಒಲಿಯುವುದಿಲ್ಲ. ಶಿವ ಮಾತ್ರ, ಆ ಪರಮಾತ್ಮ ಶಿವ ಯಾವುದೇ ಭೇದವಿಲ್ಲದೆ, ರಾಕ್ಷಸನೆನ್ನದೆ ಮನುಷ್ಯನೆನ್ನದೆ ಋಷಿಯನ್ನದೆ ಯಾರು ಭಕ್ತಿಯಿಂದ ತನ್ನ ಸೇವೆಯನ್ನು ಮಾಡ್ತಾರೋ ಅವರಿಗೆ ವರವನ್ನ ಕೊಡ್ತಕ್ಕಂಥ ಗುಣ ಹೊಂದಿರ್ತಕ್ಕಂಥವ್ರು ಶಿವ. ಹಾಗಾಗಿ ಎಲ್ಲಾ ರಾಕ್ಷಸರು ಅನೇಕ ಬಾರಿ ಶಿವನನ್ನ ಕುರಿತು ತಪಸ್ಸನ್ನು ಜಾಸ್ತಿ ಮಾಡ್ತಕ್ಕಂಥ. ಶಿವನಲ್ಲಿ ತಮಸ್ಸು ರಜಸ್ಸು ಮತ್ತೆ ಸತ್ವ, ಈ ಮೂರುಗಳು ಗುಣಗಳು ಕೂಡ ತುಂಬಿದೆ ಶಿವನಲ್ಲಿ. ತಮಸ್ಸು ರಜಸ್ಸು ಸತ್ವ, ಈ ಮೂರು ಗುಣಗಳನ್ನು ಕೂಡಿದವನೇ ಶಿವ. ಆಯ್ತ್ರ? ಆ ಪರಮಾತ್ಮ ಎಲ್ಲ ಯಾರಿಗೆ ಬೇಕಾದ್ರೂ ವರ ಕೊಡ್ತಾನೆ. ಅದಕ್ಕೆ ಹೇಳ್ತಾರೆ ಭಂಗಿ ಸೇರುತ್ತಾನು ಅಂತಂದು, ಹೌದಾ? ಹಂಗೆ ಭಗವಂತನ ಆ ಶಕ್ತಿನೇ ಆ ರೀತಿ. ಶಿವ ಏನಪ್ಪಾ ಅಂದ್ರೆ ಸಂಹಾರಕ ಕೂಡ ಹೌದು, ಆತ ಲಯಕಾರಕನೂ ಹೌದು, ಆತ ಏನಪ್ಪಾ ಅಂದ್ರೆ ಸೃಷ್ಟಿಯ ಮೂಲನೂ ಹೌದು. ಹೀಗಿರ್ಬೇಕಾದ್ರೆ ಅವನು ಶಿವನನ್ನು ಕುರಿತು ಅನೇಕ ವರಗಳನ್ನು ಪಡೆದು ಗರ್ವಾನಿಷ್ಠನಾಗಿ ಲೋಕವನ್ನು ಪೀಡಿಸುತ್ತಿದ್ದ. ಯಾರು ಈ ಗರ್ಭಾಸುರ ಏನಿತ್ತಲ್ಲ, ಈ ಗದರ್ಭಾಸುರ ಶಿವನಿಂದ ವರಗಳನ್ನ ಪಡೆದು ಋಷಿ ಮುನಿಗಳನ್ನೆಲ್ಲ ಹಿಂಸೆ ಮಾಡ್ತಾ ಇದ್ದ. ಅವರ ಯಜ್ಞ ಯಾಗಗಳನ್ನೆಲ್ಲ ಸಂಹಾರ ಹೋಗಿ ಧ್ವಂಸ ಮಾಡೋದು, ಋಷಿಗಳ ಕುಟೀರಕ್ಕೆ ಬೆಂಕಿ ಹಚ್ಚೋದು, ಈ ರೀತಿಯಾಗಿರ್ತಕ್ಕಂಥ ಕೆಡಕನ್ನ ಉಂಟು ಮಾಡ್ತಾ ಇದ್ದ ಈ ಗದರ್ಭಾಸುರ. ಹಿಂಗ್ ಮಾಡ್ಬೇಕಾದ್ರೆ ದೇವತೆಗಳೆಲ್ಲ ಮಹಾವಿಷ್ಣುವಿನ ಬಳಿ ಮಹಾವಿಷ್ಣುವಿನ ಬಳಿ ಹೋಗಿ ಪರಮಾತ್ಮ, ಈ ಗದರ್ಭಾಸುರ ಭಗವಂತ ಶಿವನಿಂದ ವರಗಳನ್ನ ಪಡೆದು ನಮ್ಮನ್ನ ಹಿಂಸೆ ಮಾಡ್ತಾ ಇದ್ದಾನೆ, ನಾವ್ ಏನ್ ಮಾಡ್ಬೇಕು, ನಮಗೆ ಏನು ದೋಚುವಲ್ತು ಅಂತಂದೇಳಿ ಹೋಗಿ ವಿಷ್ಣು ಹತ್ರ ಬೇಡಿಕೊಂಡಾಗ ವಿಷ್ಣು ಏನ್ ಮಾಡ್ತಾನೆ ಅಂದ್ರೆ, ಪರಮಾತ್ಮ ಶ್ರೀಮನ್ ನಾರಾಯಣ ಈ ಶಿವನ ಹತ್ರ ಬರ್ತಾನೆ. ಶಿವನ ಹತ್ರ ಬಂದು ಹೇಳ್ತಾನೆ, ಪರಮಾತ್ಮ ಪರಮೇಶ್ವರ, ನೀನು ರಾಕ್ಷಸನೆನ್ನೋದನ್ನು ನೋಡದೆ ನೀನು ಆತನಿಗೆ ವರಗಳನ್ನ ಕೊಟ್ಬಿಟ್ಟಿದೀಯ. ಆತ ಅದನ್ನ ದುರುಪಯೋಗವನ್ನ ಮಾಡಿಕೊಂಡು ಮನುಷ್ಯರನ್ನ ಋಷಿಗಳನ್ನ ಎಲ್ಲ ಆತ ಹಿಂಸೆ ಮಾಡ್ತಾ ಇದ್ದಾನೆ. ಕಂಡಲ್ಲಿ ಮನುಷ್ಯರನ್ನ ತಿಂತಾ ಇದ್ದಾನೆ, ಅವರನ್ನ ಕೊಲ್ತಾ ಇದ್ದಾನೆ, ಸ್ತ್ರೀಯನ್ನ ಅಪಹರಣ ಮಾಡ್ತಾ ಇದ್ದಾನೆ, ಇಂಥ ನೀಚ ಕೃತ್ಯಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಅಂತವನಿಗೆ ನೀನು ವರ ಕೊಟ್ಬಿಟ್ಟಿಯಲ್ಲಪ್ಪ ಅಂತಂದೇಳಿ ವಿಷ್ಣು ಪರಮಾತ್ಮ ಕೇಳ್ತ. ಶಿವ ಏನ್ ಹೇಳ್ತಾನ ಆ ಮಾತಿಗೆ ಅಂದ್ರೆ, ನೋಡಪ್ಪ, ನಿನ್ನಂತೆ ಆತ ಕೂಡ ನನಗೆ ಭಕ್ತಿಯಿಂದ ಸೇವೆ ಮಾಡಿದ.
ನನಗೆ ತಪಸ್ಸು ಮಾಡಿದಾನೆ, ಆಗ ಮಾಡೋದಕ್ಕೆ ಆಗೋದಿಲ್ಲ ಅಂತ ಶಿವ ಹೇಳ್ತಾನೆ. ವಿಷ್ಣುವಿಗೆ ಕೋಪ ಬಂದ್ಬಿಡ್ತಾರೆ. ಅವನಿಗಿನ್ನ ನಾನು ದೊಡ್ಡ ಭಕ್ತ, ಸದಾ ಕಾಲ ನಾನು ಶಿವ ವಿಷ್ಣುವಿನ ಭಕ್ತ, ವಿಷ್ಣು ಶಿವನ ಭಕ್ತ. ವಿಷ್ಣು ಮತ್ತೆ ಶಿವನಲ್ಲಿ ಯಾವುದೇ ಭೇದ ಇಲ್ಲ, ಯಾರು ಭೇದ ಹುಟ್ಟಕ್ ಹೋಗ್ಬೇಡ. ಈಗಿರ್ಬೇಕಾರಾಗೆ ವಿಷ್ಣು ಏನ್ ಹೇಳ್ತಾನಂದ್ರೆ, ಶ್ರೀಮದ್ ನಾರಾಯಣ ಅಲ್ಲ, ನಾನು ಅವನಿಗಿನ ದೊಡ್ಡ ಭಕ್ತ ಇದ್ದೀನಿ, ಅವನಿಗಿನ ಮುಂಚೆನೆ ನಿನ್ನ ಭಕ್ತಿಯನ್ನ ಮಾಡಿದೆ, ಆದ್ರೂ ಕೂಡ ನೀನ್ ನನಗಿನ್ನ ಅವನೇ ಶ್ರೇಷ್ಠ ಅಂತ ಹೇಳ್ತೀಯಲ್ಲ, ಹೆಂಗೆ ಇದು ಅಂತ ಹೇಳಿದ್ರೆ ಪರಮಾತ್ಮ ಹೇಳ್ತಾನೆ, ನೋಡು ಅವನಿಗೆ ವರ ಕೊಟ್ಬಿಟ್ಟಿದ್ದೀನಿ, ನಾನಂತೂ ಅವನನ್ನ ಸಂಹಾರ ಮಾಡುದಿಲ್ಲ, ನೀನ್ ಏನಾರ ಮಾಡಿ ಕೇಳಪ್ಪ ಅಂತ ಹೇಳಿ ಶ್ರೀಮದ್ ನಾರಾಯಣ ಹೇಳಿಬಿಡು. ಭಗವಂತ ನಾರಾಯಣ ಜಗನ್ನಾಟಕ ಸೂತ್ರಧಾರಿ, ಅವನು ಕೃಷ್ಣ ಪರಮಾತ್ಮ, ಹೌದಾ? ಆತ ಏನ್ ಮಾಡ್ತಾನಂದ್ರೆ, ಆಯ್ತಪ್ಪ ನೀನ್ ಆತ ನಿನ್ನ ವರಗಳನ್ನೇ ಕೊಟ್ಟಿದೀಯ, ನಿನ್ನ ಶಕ್ತಿಯನ್ನೇ ಆತ ನೀ ತುಂಬಿಬಿಟ್ಟಿದೀಯ, ನಾನೂ ಕೂಡ ನಿನ್ನ ಭಕ್ತನೇ, ನಿನ್ನ ಶಕ್ತಿಗಳು ಕೂಡ ನನ್ನಲ್ಲಿವೆ, ಹಾಗಾಗಿ ನಿನ್ನ ಭಕ್ತಿಯಿಂದಲೇ ಅವನನ್ನ ನಾನು ಸಂಹಾರ ಮಾಡ್ತೀನಿ ಅಂತಂದೇಳಿ ಏನ್ ಮಾಡ್ತಾನೆ ವಿಷ್ಣು ಪರಮಾತ್ಮ ಮನಸ್ಸಿನಲ್ಲಿ ಅನ್ಕೊಂಡು ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ರಾಕ್ಷಸರ ಮೇಲೆ ಯುದ್ಧ ಮಾಡ್ಬೇಕಲ್ಲ, ನಾರಾಯಣ ಇರ್ತದ, ನಾರದ ಏನ್ ಮಾಡ್ತಾನೆ, ಹೋಗಿ ಪಿನ್ ಇಟ್ಬಿಡ್ತಾನೆ ಆ ಗದರ್ಭಾಸುರನಿಗೆ. ನಾರದನ ಕೆಲಸನೇ ಪಿನ್. ಏನಂತ ಹೇಳ್ತಾನೆ ಅಂದ್ರೆ, ನಾರದ ಹೋಗಿ ಗದರ್ಭಾಸುರ ವಿಷ್ಣು ಪರಮಾತ್ಮ ಶಿವನ ಹತ್ರ ಹೋಗಿದ್ದ, ಶಿವ ಏನಂತ ಹೇಳಿ ಕಳಿಸ್ಬಿಟ್ಟ ಅಂದ್ರೆ, ನಾನು ವರ ಕೊಟ್ಟಿನಪ್ಪ, ನಾನು ಸಂಹಾರ ಮಾಡೋದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟ, ನಿನ್ನ ಸಂಹಾರ ಮಾಡಕ್ ವಿಷ್ಣು ಪರಮಾತ್ಮ ಬರ್ತಾ ಇದ್ದಾನೆ ಸೈನ್ಯದೊಂದಿಗೆ ಅಂತಂದೇಳಿ ಪಿನ್ನಿಟ್ಬಿಟ್ಟ ನಾರದ. ಬೆಂಕಿ ಹಚ್ಚಿಬಿಟ್ಟ ನಾರದ ಹೋಗಿ ರಾಕ್ಷಸನ. ಆತನಿಗೆ ಸೊಕ್ಕ ಇನ್ನೊಂದಿಷ್ಟು ಆತನಿಗೆ ಸಿಟ್ಟು ಬಂದ್ಬಿಡ್ತು, ಈ ವಿಷ್ಣುವನ್ನ ಸಂಹಾರ ಮಾಡಿ ಇಡೀ ಜಗತ್ತನ್ನ ನಾನೇ ಪರಿಪಾಲನೆ ಮಾಡ್ತೀನಿ ಅಂತಂದೇಳಿ ವಿಷ್ಣು ಪರಮಾತ್ಮ ಬರ್ಲಿ ಅಂತಂದೇಳಿ ಸೈನ್ಯವನ್ನ ಅಣಿ ಮಾಡ್ಕೊಂಡು ಕುಂತಿದ್ದ. ಇವನು ಕಪಟ ನಾಟಕ ಸೂತ್ರಧಾರಿ, ಯಾವಾಗ ಏನ್ ಮಾಡ್ತಾನೋ ಗೊತ್ತಿಲ್ಲ. ಗೋವಿಂದ ಹರಿ ಇಟ್ಟ ನರಿಯ ನಾಮ, ತಿರುವಿಟ್ಟ ನೀಲಿ ನಾಮ, ಇಟ್ಟ ತಿರುವಿ ಅಂದ್ರೆ ಯಾರು ಉಳಿಯೋದಿಲ್ಲ ಜಗತ್ತ. ಏನ್ ಮಾಡ್ತಾನೆ ಇವನಂದ್ರೆ, ಸೈನ್ಯ ಕರ್ಕೊಂಡು ಹೋಗ್ಲಿಲ್ಲ ಕೃಷ್ಣ ವಿಷ್ಣು ಪರಮಾತ್ಮ. ಆ ಗದರಭಾಸುರನ ಅರಮನೆ ಅಲ್ಲಿದ್ದಂಗ್ಲಿ ಏನ್ ಮಾಡಿಬಿಟ್ಟ, ಒಂದು ಹೆಣ್ಣಿನ ರೂಪ ತಾಳ್ಬಿಟ್ಟ, ಸುಂದರವಾಗಿರ್ತಕ್ಕಂಥ ಒಬ್ಬ ಹೆಣ್ಣಿನ ರೂಪ ತಾಳ್ಬಿಟ್ಟ ಭಗವಂತ ವಿಷ್ಣು ಪರಮಾತ್ಮ. ರಾಕ್ಷಸರಿಗೆ ಹೆಣ್ಣು ಅಂದ್ರೆ ಅವರಿಗೆ ಎಲ್ಲಾ ರೀತಿಯಾದ ಕಾಮ ಕ್ರೋಧ ಮದ ಮತ್ಸರಗಳನ್ನು ತುಂಬಿರ್ತಕ್ಕಂಥವ್ರು. ಈ ಹೆಣ್ಣನ್ನ ನೋಡಿದಟ್ಟಿಗೆ ಅವನಿಗೆ ಗದರಭಾಸುರನಿಗೆ ಮೋಹ ಬಂದ್ಬಿಡ್ತ, ಒಮ್ಮೆ ಮೋಹ ಉಕ್ಕೇರಿ ಬಿಡ್ತು, ಈ ಹೆಣ್ಣಿನಿಂದ ಹೊಂಟು ಬಿಟ್ಟ. ಅದು ದೇವ್ರನ್ನೋದು ನೋಡ್ಲಿಲ್ಲ, ಏನನ್ನ ರಾಕ್ಷಸರಲ್ಲಿ ಯುದ್ಧ ಮಾಡಕ್ ಬಂದನ ವಿಷ್ಣು ಪರಮಾತ್ಮ ಅನ್ನೋದು ಗೊತ್ತಾಗಲಿಲ್ಲ. ಮೋಹಕ್ಕ ಮಾಯೆಗೆ ಬೆಳಗದ್ದು ಹೊಂಟು ಬಿಟ್ಟ. ಹೋಗಿಬಿಟ್ಟ ವಿಷ್ಣು ಪರಮಾತ್ಮ. ಮತ್ತಿಗೆ ಅವನ ಕಪಟ ನಾಟಕ ಸೂತ್ರಧಾರಿ ಏನ್ ಮಾಡ್ತಾನಂದ್ರೆ, ಜಗ್ಗ ಸಹ ಕುಡಿಸ್ಬಿಟ್ಟ ಅವನಿಗೆ ಗದರಭಾಸುರನಿಗೆ. ಇದು ಕುಡಿತಕ್ಕಂತ ಈ ಪಾನೀಯ ಏನೈತಿ ಇವತ್ತಿಂದಲ್ಲ, ಈ ಸರಾಯಿ ಅಂತಕ್ಕಂಥದ್ದು ಅವತ್ತಿನ ಕಾಲದಿಂದಲೇ ಇದೆ, ಅಸುರರ ಕಾಲದಿಂದಲೂ ಇದೆ. ಅವಾಗ ಎಂಡ ಅಂತಿದ್ರು ಅದಕ್ಕೆ, ಹೌದಾ? ಅವಾಗ ಎಂಡ ಅಂತಂದೇಳಿ ಬಟ್ಟಿ ಸರಾಯಿ ಅಂತ ತಿಳಿಸ್ತಾ ಇದ್ರು. ಈಗೆಲ್ಲ ಆಳ ಮೂಳ ಹಾಕಿ ಕೆಮಿಕಲ್ ಹಾಕಿ ಸ್ಪಿರಿಟ್ ಹಾಕಿ ಜನ ಸಾಯಂಗ್ ಮಾಡ್ತಾರೆ. ಆದ್ರೆ ಅವತ್ತಿನ ಕಾಲದಲ್ಲಿ ಅದಿತ್ತು, ಸುರಪಾನ ಅಂತ ಕರಿತಾ ಇದ್ರು. ಆ ಸುರಪಾನವನ್ನ ಈ ವಿಷ್ಣು ಪರಮಾತ್ಮ ಹೆಣ್ಣಿನ ರೂಪ ತಾಳಿ ಆ ಗದರ್ಭಾಸುರ ಹೊಟ್ಟೆ ತುಂಬಾ ಕುಡಿಸಿಬಿಟ್ಟ, ಕುಡಿ ನೀನಂತ. ಇದನ್ನೇನು ಸುಮ್ಮನೆ ಕುಡ್ದಾಗ ಕುಡಿತಿದ್ದ, ಯಾಕೆ ಸುಂದರಿ ಆಗಿರ್ತಕ್ಕಂಥ ಹೆಣ್ಣು ಸಿಕ್ಕಳಂತಂದೆ. ಅವಾಗ ಜಗ್ಗು ಕುಡ್ದಿದ್ ಏನ್ ಮಾಡಿದ್ಬಿಡ್ತು, ಮಕ್ಕಂಬಿಡ್ತು ಗದರ್ಭಾಸುರ. ಕುಡ್ದಾಗ ಮತ್ತೆ ಎಲ್ಲಿ ಬೇಕಲ್ಲೇ ಮಕ್ಕಂತ. ಓಕೆ, ನಿನ್ನ ಮನೆ ಅಂಬದ್ ಗೊತ್ತಾಗಿತ್ತ, ಚರಂಡ ಅಂಬದ್ ಗೊತ್ತಾಗಿತ್ತ, ಬಸ್ ಸ್ಟ್ಯಾಂಡ್ ಅಂಬದ್ ಗೊತ್ತಾಗಿತ್ತು, ನಾವ್ ಕೇಳಿ ತಿರುಗ್ತಲ್ಲ ಮಕ್ಕಂತ, ಹೌದಲ್ಲ? ಲಾಸ್ಟ್ಗೆ ಎಲ್ಲ ಕೆಟ್ಟ ಮೇಲೆ ಹಿಂಗ್ ಬರ್ತಾವ ಮಾಲ್ಯಾಕ. ಹಂಗ ಗದರ್ಭಾಸುರ ಜಗ್ಗು ಕುಡ್ದು ಮಕ್ಕಂಬಿಟ್ಟ. ಕುಡ್ದು ಮಕ್ಕಂಡಾಗ ಪರಮಾತ್ಮ ಏನ್ ಮಾಡಿದ, ಅವನ ಕಟ್ಟೆಯ ರೂಪದಲ್ಲಿ ಮಲಗಿದ. ಗದರ್ಭಾಸುರನ ದೇಹ ಹೆಂಗಿತ್ತಂದ್ರೆ ಕಟ್ಟೆಯ ರೂಪದಲ್ಲಿತ್ತು. ಪರಮಾತ್ಮ ಏನ್ ಮಾಡಿದ, ನಿನ್ನ ಮಾಡ್ತಂತಂದೇಳಿ ಆ ನಿಸಿ ಇಳಿದೊಳಗೆ ಏನನ್ನು ಮಾಡ್ಬೇಕಂತಂದೇಳಿ ಪರಮಾತ್ಮ ನರಿ ರೂಪ ತಾಳಿ, ಹೆಣ್ಣಿನ ರೂಪದಲ್ಲಿದ್ದ ಭಗವಂತ ನರಿ ರೂಪವನ್ನ ತಾಳಿ ಆ ಕಟ್ಟೆಯನ್ನ ಪೂರ್ತಿ ತಿಂದುಬಿಟ್ಟ. ಅಂದ್ರೆ ಗದರ್ಭಾಸುರನ ದೇಹವನ್ನೆಲ್ಲ ತಿಂದ ಭಗವಂತ. ಶಿವ ಹೇಳಿದ್ದ, ನಾನು ಸಂಹಾರ ಮಾಡಕಲ್ಲಿ ನೀನನ್ನ ಮಾಡಕ್ಕೆ ಹೋಗಲ್ಲ. ಭಗವಂತನ ಶಿವನನ್ನ ಮನಸ್ಸಲ್ಲಿ ನೆನಪು ಮಾಡಿಕೊಂಡು ಪರಮಾತ್ಮ ಏನ್ ಮಾಡಿದ ಅಂದ್ರೆ ನರಿ ರೂಪವನ್ನ ತಾಳಿ ಆ ಗದರ್ಭಾಸುರನನ್ನ ತಿಂದುಬಿಟ್ಟ. ಶಿವ ವಿಷ್ಣುವಿಗೆ ಒಂದ್ ಮಾತು ಹೇಳಿದ್ದ. ಏನಂತ ಹೇಳಿದ್ ಗೊತ್ತಾ? ನೀನು ಗದರ್ಭಾಸುರನನ್ನ ಸಂಹಾರ ಮಾಡಿದ್ರೆ ನಾನೇ ನಿನಗೆ ದಾಸನಾಗ್ತೀನಿ ಅಂತ ಚಾಲೆಂಜ್ ಹಾಕಿದ್ದೆ ವಿಷ್ಣುವಿಗೆ. ನೀನು ಗದರ್ಭಾಸುರನನ್ನ ಸಂಹಾರ ಮಾಡಿದ್ರೆ ನಾನು ನಿನಗೆ ದಾಸನಾಗ್ತೀನಿ. ವಿಷ್ಣು ಪರಮಾತ್ಮ ಅಂದ, ಆಯ್ತು, ನಾನು ನಿನ್ನ ಭಕ್ತನೇ, ನಾನು ಸಂಹಾರ ಮಾಡಿ ತೋರಿಸ್ತೀನಿ ಅಂತ. ಭಗವಂತ ಲೀಲೆ ಮಾಡಿ ಅವನನ್ನ ಸಂಹಾರ ಮಾಡಿಬಿಟ್ಟು ಅವನ ಕತ್ತೆ ರೂಪದಲ್ಲಿ ಮಲಗಿದ ಪರಮಾತ್ಮ ನರಿ ರೂಪವನ್ನ ತಾಳಿ ಆತನನ್ನ ಸಂಹಾರ ಪೂರ್ತಿ ದೇಹವನ್ನೆಲ್ಲ ತಿಂದ ಮೇಲಿಂದ ನೋಡಿತ ಹೋಗಿ. ಅವಾಗ ದೇವಾನು ದೇವತೆಗಳೆಲ್ಲರೂ ಪುಷ್ಪವೃಷ್ಟಿಯನ್ನ ಗೈತಾರೆ, ಆ ಭೂಮಳೆಯನ್ನ ಸುರಿಸ್ತಾರೆ. ವಿಷ್ಣು ಪರಮಾತ್ಮ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ, ಈ ಭೂಲೋಕವನ್ನ ರಕ್ಷಣೆ ಮಾಡಿದ.
ಆ ಸಮಯದಲ್ಲಿ ಶಿವ ಅಲ್ಲಿಗೆ ಪ್ರತ್ಯಕ್ಷನಾಗಿ ಹೇಳ್ತಾನೆ ವಿಷ್ಣುವಿಗೆ, ವಿಷ್ಣು ಶ್ರೀಮನ್ನಾರಾಯಣ, ನಿನ್ನ ಲೀಲೆ ಮುಂದೆ ನಾನು ಏನು ಮಾಡಕ್ಕಾಗೋದಿಲ್ಲ. ಲೀಲಾ ಪುರುಷ ನೀನು, ನಾನು ಕೊಟ್ಟ ಮಾತಿನಂತೆ ನಿನಗೆ ದಾಸನಾಗ್ತೀನಿ ಅಂತ ಹೇಳಿ ವಿಷ್ಣು ಪರಮಾತ್ಮ ಹೇಳಿದ, ಭಗವಂತ ನಾನು ನಿನ್ನ ಭಕ್ತ, ನಾನು ನಿನ್ನ ಭಕ್ತ, ವಿಷ್ಣು ಶಿವನ ಭಕ್ತ. ನಾನು ನಿನಗೆ ಭಕ್ತನಾದ ಮೇಲೆ ನಾನು ನಿನಗೆ ದಾಸನಾಗೆ ಸರಿ. ನಾನು ನಿನಗೆ ದಾಸನಾದ ಮೇಲೆ ನೀನು ನನಗೆ ದಾಸನಾಗುವುದು ಒಳ್ಳೆಯದಲ್ಲ. ನಾವಿಬ್ಬರು ಒಬ್ಬರನ್ನೊಬ್ಬರು ಭಕ್ತಿಯಿಂದ ಪೂಜಿಸ್ತಕ್ಕಂಥವ್ರು. ಹಾಗಾಗಿ ನಾನು ಈ ಸಮಯದಲ್ಲಿ ನಿನಗೆ ನಾನು ದಾಸತನವನ್ನು ಕೊಡುವುದಿಲ್ಲ ಅಂತ ಹೇಳಿ ಶಿವ ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ. ಹಾಗಾಗಿ ಭಗವಂತ ವಿಷ್ಣು ಏನ್ ಹೇಳ್ತಾನೆ ಗೊತ್ತಾ ಈ ಮಾತಿಗೆ, ಆಯ್ತಪ್ಪ, ನಿನ್ನ ಪ್ರತಿಜ್ಞೆಯೂ ಮುರಿಬಾರದು, ನನ್ನ ಪ್ರತಿಜ್ಞೆಯೂ ಮುರಿಬಾರದು. ಏನ್ ಮಾಡುವುದಂದ್ರೆ, ಮುಂದೆ ತ್ರೇತಾಯುಗದಲ್ಲಿ ನಾನು ರಾಮನಾಗಿ ಅವತಾರ ಎತ್ತೆ, ತ್ರೇತಾಯುಗದಲ್ಲಿ ದಶರಥನ ಮಗನಾಗಿ ರಾಮನಾಗಿ ನಾನು ಅವತಾರ ಎತ್ತುತ್ತೀನಿ. ಆ ಸಮಯದಲ್ಲಿ ನೀನು ಕಪಿಕುಲದಲ್ಲಿ ಹನುಮಂತನಾಗಿ ಅವತಾರ ಎತ್ತಿ ನನಗೆ ದಾಸನಾಗುವಂತದ್ದು ಹೇಳಿ ವಿಷ್ಣು ಪರಮಾತ್ಮ ಶಿವನಿಗೆ ವರ ಕೊಟ್ಟ. ಆಂಜನೇಯನ ಜನ್ಮದ ಕಾರಣ ಇದು. ನಾನು ತ್ರೇತಾಯುಗದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ರಾಮನಾಗಿ ಅವತಾರ ಮಾಡ್ತೀನಿ. ಶ್ರೀಮನ್ನಾರಾಯಣ ಹೇಳ್ತಾನೆ, ನಾನು ರಾಮನಾಗಿ ಅವತಾರ ಮಾಡ್ತೀನಿ. ಶಿವ ನೀನು ಆ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ವಾನರ ಕುಲದಲ್ಲಿ ಕಪಿಕುಲದಲ್ಲಿ ಹುಟ್ಟಿ ನೀನು ನನಗೆ ದಾಸನಾಗಿ ನನಗೆ ಮಿತ್ರನಾಗಿ ಸಹಾಯವನ್ನ ಮಾಡು ಅಂತ ಹೇಳ್ತೇನೆ. ಆಯ್ತು ಅಂತಂದೇಳಿ ಪರಮಾತ್ಮ ಇಬ್ಬರಿಗಿಬ್ಬರು ಏನ್ ಮಾಡ್ತಾರೆ ಅಂದ್ರೆ ಆತ್ಮತೃಪ್ತಿಯನ್ನ ಮಾಡಿಕೊಂಡು ಆಲಿಂಗನವನ್ನು ಮಾಡಿಕೊಂಡು ತಮ್ಮ ತಮ್ಮ ಲೋಕಕ್ಕೆ ಹೋಗಿ. ಇದು ಆಂಜನೇಯನ ಜನ್ಮಕ್ಕೆ ಕಾರಣ. ಆಂಜನೇಯ ಹೆಂಗ ಹುಟ್ಟಿದ, ಆತನಿಗೆ ಜನ್ಮಕ್ಕೆ ಕಾರಣ ಏನು ಅಂದ್ರೆ ಈ ಕದರ್ಬಾಸುರನ ಸಂಹಾರದ ಕಥೆಯಲ್ಲಿ ಬರ್ತದೆ. ಹಿಂಗೆ ಕದರ್ಬಾಸುರನನ್ನ ಪರಮಾತ್ಮ ಏನ್ ಮಾಡಿದ, ಸಂಹಾರವನ್ನ ಮಾಡಿದ ಮೇಲೆ ಮುಂದೆ ಏನಾಗ್ತದಂದ್ರೆ ಪರಮಾತ್ಮರಿಬ್ಬರೂ ಕೂಡ ಏನ್ ಮಾಡ್ತಾರೆ, ತಮ್ಮ ತಮ್ಮ ಲೋಕಕ್ಕೆ ಹೋಗಿಬಿಡ್ತಾರೆ. ಹೋದಾಗ ಏನಾಗ್ತದಂದ್ರೆ ಈಗ ಜನ್ಮಕ್ಕೆ ಕಾರಣವಂತೂ ಅಲ್ಲಿ ಹುಟ್ಟಿದ ಬೀಜ ಹಾಕಿಬಿಟ್ರೆ, ಅಲ್ಲಿ ಬೀಜ ಹಾಕ್ತಲೇ ಬೆಳೆ ಬರುದಿಲ್ಲ. ಆಂಜನೇಯನ ಜನ್ಮಕ್ಕೆ ಒಂದು ಬೀಜ ಹಾಕಿದ್ರೆ, ರಾಮನ ಜನ್ಮಕ್ಕೆ ಆಂಜನೇಯನ ಜನ್ಮಕ್ಕೆ ಒಂದು ಬೀಜ ಬಿತ್ತಲ್ಲಿ. ಹೀಗಿರ್ಬೇಕಾದ್ರೆ ಹನುಮಂತನ